ತಾಲೂಕಿನ ಕಾರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಧ್ರುವ ಚಿಕನ್ ಸೆಂಟರ್ ಮುಂಭಾಗದ ಸುಮಾರು 100 ವರ್ಷಗಳ ಹಳೆಯ ಮರಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದು ಮರದ ಬುಡ ಸಂಪೂರ್ಣ ಸುಟ್ಟ ಅಪಾಯದ ಸ್ಥಿತಿಯಲ್ಲಿದೆ. ಮರದ ಮೇಲೆ ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳಿರುವುದರಿಂದ ಯಾವುದೇ ಕ್ಷಣದಲ್ಲಿ ಅನಾಹುತ ಸಂಭವಿಸುವ ಆತಂಕ ಎದುರಾಗಿದೆ. ಆದರೆ ಅರಣ್ಯ ಇಲಾಖೆ ಮಾತ್ರ ಕಣ್ಣು ಮುಚ್ಚಿಕೊಳ್ತಿದೆ. ದೇವನಹಳ್ಳಿಯಲ್ಲಿ 100 ವರ್ಷದ ಹಳೆಯ ಮರಕ್ಕೆ ದುಷ್ಕರ್ಮಿಗಳಿಂದ ಬೆಂಕಿ. ಮರದ ಬುಡ ಸಂಪೂರ್ಣ ಸುಟ್ಟು ಅಪಾಯದ ಸ್ಥಿತಿಗೆ ತಲುಪಿದ್ದ ಬೃಹತ್ ಮರ. ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳ ಮೇಲೆ ಮರ ಉರುಳುವ ಭೀತಿ. ಮರ ಬಿದ್ದು ಅನಾಹುತ ಸಂಭವಿಸಿದರೆ ಅರಣ್ಯ ಇಲಾಖೆ ನೇರ ಹೊಣೆ ಎಂಬ ಗ್ರಾಮಸ್ಥರ ಎಚ್ಚರಿಕೆ. ತಕ್ಷಣ ಮರ ತೆರವುಗೊಳಿಸುವಂತೆ ಗ್ರಾಮ ಪಂಚಾಯಿತಿಯಿಂದ ಅರಣ್ಯ ಇಲಾಖೆಗೆ ಮನವಿ. ದೇವನಹಳ್ಳಿ ತಾಲೂಕಿನ ಕಾರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಟ್ಟ ಮರದಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಸುಮಾರು 100 ವರ್ಷದ ಹಳೆಯ ಮರದ ಬುಡಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವ ಪರಿಣಾಮ ಮರ ಅಪಾಯದ ಸ್ಥಿತಿಗೆ ತಲುಪಿದೆ. ಮರದ ಮೇಲೆಯೇ ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳು ಹಾದು ಹೋಗಿರುವುದರಿಂದ ಗಾಳಿ ಮಳೆ ಬಂದರೆ ಮರ ಉರುಳಿ ಭಾರೀ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯು ದೇವನಹಳ್ಳಿ ವಲಯ ಅರಣ್ಯ ಇಲಾಖೆಗೆ ದೂರು ನೀಡಿದ್ದು ತಕ್ಷಣ ಮರ ತೆರವುಗೊಳಿಸುವಂತೆ ಮನವಿ ಮಾಡಿದೆ. ಒಂದು ಮರ ಬಿದ್ದು ಯಾವುದೇ ಅನಾಹುತ ಸಂಭವಿಸಿದರೆ ಅದರ ನೇರ ಹೊಣೆ ಅರಣ್ಯ ಇಲಾಖೆಯ ಮೇಲೆ ಇರುತ್ತದೆ. ಆದ್ದರಿಂದ ಈಗಲಾದರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಂದಿ ರೋಡು ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮದಲ್ಲಿ ಈ ನಂದಿ ಬೆಟ್ಟಕ್ಕೆ ಓಡಾಡುವಂಥ ರಸ್ತೆಯಲ್ಲಿ ಸುಮಾರು 106 ವರ್ಷದ ಹಳೆ ಮರಗಳಿದ್ದು ಆ ಮರಗಳು ಪೂರ್ತಿ ಶಿಥಿಲಗೊಂಡಿರ್ತವೆ. ಅವನ್ನ ತೆಗಿಬೇಕು ಅಂತಂದಾಗ ಈ ವಾಹನ ಸಂಚಾರ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಆಮೇಲೆ ರೈತರು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಓಡಾಡ್ತಾ ಇರ್ತಾರೆ, ಜನಸಂದಣಿ ಜಾಸ್ತಿ ಇರ್ತದೆ. ಇದನ್ನು ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಪಂಚಾಯತಿ ನಮಗೆ ಸೇರಿದ್ದಲ್ಲ ಇದು. ನಾವು ಏನಿದ್ರು ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಗೆ ಅರ್ಜಿ ಕೊಡಿ ಅಂತ ಹೇಳಿದ್ರು. ಅಲ್ಲಿ ಕೊಟ್ಟರು ಸಹ ಸುಮಾರು 5-6 ತಿಂಗಳಿಂದ ಅರ್ಜಿಗಳು ಕೊಟ್ಟರು ಸಹ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇಲ್ಲೇ ನೋಡ್ತಾ ಇದ್ದೀರಾ ನೋಡಿ ಈ ಮರ ಯಾವ ರೀತಿ ಇದೆ ಅಂತ. ನಮಸ್ತೆ. ಅರ್ಜಿ ಕೊಟ್ಟಿದ್ದು ನಾವೇ 2 ಸತಿ 3 ಸತಿ ಹೋಗಿ ಬಂದ್ವಿ. ನಾವು ಕಚೇರಿಗೆ ಹೋಗ್ಬಿಟ್ಟು ಎಲ್ಲ ಕೇಳ್ಕೊಂಬಂದ್ವಿ. ಬರ್ತೀವಿ ತೆಗಿತೀವಿ ಅಂತಂದರು. ಅದಕ್ಕೆ ಸಂಬಂಧಪಟ್ಟ ಯಾರೋ ಇನ್ನೂ ಮುಖ್ಯ ಲೀಡ್ರ್ ಕೈಲಿಂದ ಎಲ್ಲ ಫೋನ್ ಮಾಡಿಸಿದ್ವಿ. ಅದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ. ದಯವಿಟ್ಟು ಬಂದು ಬೇಗ ಸ್ವಲ್ಪ ತೆರವುಗೊಳಿಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಮತ್ತು ಮರದ ಮೇಲೆ ಇಲ್ಲಿ 11 kV ಹೋಗಿರೋದ್ರಿಂದ ವಿದ್ಯುತ್ತು ಎಲ್ಲದಕ್ಕೂ ತೊಂದರೆನೇ. ಎಲ್ಲ ಸಹಕರಿಸಬೇಕು. ಇದನ್ನು ಸ್ವಲ್ಪ ತೆರವುಗೊಳಿಸ್ಬಿಟ್ಟು ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ರೆ ಎಲ್ಲರಿಗೂ ಒಳ್ಳೆಯದೇ ಸರ್. ನಮಸ್ತೆ. ನಾವು ಕಾರಹಳ್ಳಿ ಗ್ರಾಮದವರು. ನಮ್ಮದು ಇಲ್ಲಿ ಚಿಕನ್ ಅಂಗಡಿ ಇದೆ. ಇವಾಗ ಏನು ನೋಡ್ತಾ ಇದ್ವಿ, ಈ ಮರಕ್ಕೆ ಯಾರೋ ನೈಟ್ ಹೊತ್ತು ಬಂದು ಬೆಂಕಿ ಇಟ್ಬಿಟ್ಟಿದ್ರು. ಆಮೇಲೆ ಫೈರ್ ಇಂಜಿನವ್ರು ಬಂದು ಬೆಂಕಿನೆಲ್ಲ ಹಾಸ್ಬಿಟ್ಟವ್ರು. ಅವರೇ ಹೇಳಿದ್ರು ಈ ಮರ ತಗ್ಸಿ ಅಂತ. ಸುಮಾರು ತಿಂಗಳು ಅರಣ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಳೆದು ಅರ್ಜಿಗಳಂತೂ ಕೊಟ್ಟು ಸಾಕಾಗ್ಬಿಡಿ ಸರ್. ಯಾರೂ ಬರ್ತಾಯಿಲ್ಲ. ಮೇಲೆ 11 kV ಹೋಗಿದೆ. ಈ ಮರ ಏನಾದ್ರು ಇದ್ದರೆ ಅಂಗಡಿ ಮೇಲೇ ಬೀಳೋದು. ಸುಮಾರು ಜನ ಎಲ್ಲ ಓಡಾಡ್ತಾ ಇದ್ರು. ಹೋಟ್ಲಿದೆ, ತೋಟಕ್ಕೆ ಹೋಗೋರು ಎಲ್ಲ ಹಿಂಗೆ ಹೋಗ್ತಾರೆ. ಯಾರ ಮೇಲೇನ ಬಿಟ್ಟರೆ ಈಗ ಬೇರೆ ಮಳೆಗಾಲ ಸ್ಟಾರ್ಟ್ ಆಗಿದೆ, ಗಾಳಿ ಸ್ಟಾರ್ಟ್ ಆಗಿದೆ, ಬೇರೆ 11 kV ಇದೆ. ಈ ಮರ ಬಿತ್ತು ಅಂದರೆ KVಗೂ ಲಾಸ್ ಆಗುತ್ತೆ, ಜನರಿಗೂ ತೊಂದರೆ ಆಗುತ್ತೆ.